ಹಾಯ್ ನಮಸ್ಕಾರ, ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಪೊಲಿಟಿಕಲ್ ಟಾಕ್ಸ್. ಇದು ಮುಖ್ಯವಾಗಿ ತುಂಬಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತೈತೆ. ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆಗ್ಲಿ, ಟ್ವಿಟರ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ನ್ಯೂಸ್ ಆಗ್ಲಿ, ಮೋದಿ ಅವ್ರನ್ನ ಹತ್ಯೆ ಮಾಡಕ್ ಏನಾದ್ರು CIA ಪ್ಲಾನ್ ಮಾಡಿತ್ತಾ, ಅಮೆರಿಕದವ್ರು ಏನಾದ್ರು ಪ್ಲಾನ್ ಮಾಡಿದ್ರಾ ಅಂತ ಇದ್ರ ಬಗ್ಗೆ ಯಾವ ಸರ್ಕಾರ ಆಗ್ಲಿ ಎಲ್ಲೋ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಬರಲ್ಲ. ಈ ತರ ಸ್ಟೇಟ್ಮೆಂಟ್ ಬಂದ್ರೆ ಯುದ್ಧನೇ ಆಗತ್ತೆ ಅಂತಾನೆ ಹೇಳ್ಬೋದು. ಹಂಗಾಗಿ ಈ ಕೆಲವೊಂದು ಡಾಟ್ಸ್ ಗಳನ್ನ, ಕೆಲವೊಂದು ಲಿಂಕ್ ಗಳನ್ನ ನಾನು ಹೇಳ್ತೀನಿ. ಇವೆಲ್ಲ ಜಾಯಿನ್ ಮಾಡಿದಾಗ ನಮ್ಗೊಂದು ಕ್ಲಾರಿಟಿ ಸಿಗತ್ತೆ ಅಂತ ಅನ್ಕೊಂಡಿದ್ದೆ. ಏನಪ್ಪಾ ಅಂದ್ರೆ, ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿದೀರಾ, ಶ್ರೀಲಂಕಾದಲ್ಲಿ ಆಗ್ಲಿ, ಬಾಂಗ್ಲಾದೇಶದಲ್ಲಾಗ್ಲಿ, ನೇಪಾಳದಲ್ಲಾಗ್ಲಿ ಹೇಗೆ ಸರ್ಕಾರ ಚೇಂಜ್ ಆಯ್ತು ಅಂತ. ಇದ್ರ ಹಿಂದ್ಗಡೆ USA ಕೈವಾಡ ಐತೆ ಅಂತ ಎಲ್ಲರಿಗೂ ಗೊತ್ತು. ಮೇನ್ ಆಗಿ ಯಾವ ದೇಶ ತಮ್ಮ ಮಾತನ್ನ ಕೇಳಲ್ಲ, ಯಾವ ದೇಶ ತಮ್ಮ ಮುಂದೆ ಬಗ್ಗಲ್ಲ, ಯಾವ ದೇಶ ತಮ್ಮ ಮಾತಕ್ಕೆ ಅಪೋಸಿಟ್ ಆಗಿ ಹೋಗುತ್ತೆ, ಇದಕ್ಕೆಲ್ಲಾನು ಆನ್ಸರ್ ಮಾಡೋದೇ ಸರ್ಕಾರನ ಚೇಂಜ್ ಮಾಡೋದು USA ಕಡೆಯಿಂದ. ಸೊ ಈ ಪ್ರಯತ್ನ ಭಾರತದಲ್ಲಿ ನಡೀತಾ ಅಂತಾನ ಒಂದು ಕ್ವಶನ್. ಯಾಕಂದ್ರೆ ಭಾರತದಲ್ಲಿ ಪ್ರೆಸೆಂಟ್ ಆಗಿ ಲಾಸ್ಟ್ 10 ವರ್ಷದಲ್ಲಂತೂ ಕಂಪ್ಲೀಟ್ ಆಗಿ ಸಿಸ್ಟಮ್ ಚೇಂಜ್ ಆಗ್ಬಿಟ್ಟೈತೆ. ಭಾರತ ಯಾರ ಮುಂದೂ ಬಗ್ಗಕ್ ರೆಡಿ ಇಲ್ಲ. ಇತ್ತೀಚೆಗಂತೂ USA ನೀವು ನೋಡಿದಿರಾ, ಉಕ್ರೇನ್ ಮತ್ತೆ ರಷ್ಯಾ ವಾರ ಸ್ಟಾರ್ಟ್ ಆದಾಗಿಂದ ಭಾರತ ಯಾವ್ದಕ್ಕೂ ಬಗ್ಗಕ್ ರೆಡಿ ಇಲ್ಲ. ಹೀಗಿರುವಾಗ ಮೋದಿ ಅವ್ರ ಸ್ಥಾನಕ್ಕೆ ಬೇರೆಯವ್ರನ್ನ ಕರ್ಕೊಂಡ್ ಬಂದು ತಮ್ಮ ಬೇಳೆನ ಬೇಯಿಸ್ಕೋಬೇಕಂತ ಏನಾದ್ರು USA ಪ್ಲಾನ್ ಮಾಡಿತ್ತಾ ಅಂತ ಇತ್ತೀಚೆಗೆ ನಡೆಯುತ್ತೆ. ಎಲ್ಲಿ ಅಂದ್ರೆ ಚೀನಾದಲ್ಲಿ. ಇದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಆಗಸ್ಟ್ 31ಗೆ ಚೀನಾಗ್ ಹೋಗಿರ್ತಾರೆ. ಆಗಸ್ಟ್ 31 ದಿನ ಒಂದು ಇನ್ಸಿಡೆಂಟ್ಸ್ ನಡೆಯುತ್ತೆ. ಎಲ್ಲಪ್ಪ ಅಂದ್ರೆ, ಬಾಂಗ್ಲಾದೇಶದ ಢಾಕಾದಲ್ಲಿ ವೆಸ್ಟರ್ನ್ ಢಾಕಾ ಅಂತ ಒಂದು ಇಂಟರ್ನ್ಯಾಷನಲ್ ಹೋಟೆಲ್ ಐತೆ. ಅಲ್ಲಿ ರೂಮ್ ನಂಬರ್ 808 ಅಲ್ಲಿ ಒಬ್ಬ ವ್ಯಕ್ತಿಯ ನಿಗೂಢ ಸಾವಾಗತ್ತೆ. ಆ ನಂತರ ವಿಷಯ ಗೊತ್ತಾಗತ್ತೆ, ಆ ವ್ಯಕ್ತಿ ಜಾಕ್ಸನ್ ಅಂತ USA ಸೇರಿದವನು ಅಂತ. ಆತ ಮುಖ್ಯವಾಗಿ USA ಆರ್ಮಿಯಲ್ಲಿ ಸ್ಪೆಷಲ್ ಫೋರ್ಸ್ ಅಲ್ಲಿ 20 ವರ್ಷ ಸರ್ವಿಸ್ ಮಾಡಿರ್ತಾನೆ. ಅದಲ್ಲದೆ CIA ಅಲ್ಲಿ ಹೆಡ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈತನ ನಿಗೂಢವಾಗಿ ಸಾವಾಗತ್ತೆ. ಎಲ್ಲಪ್ಪ ಅಂದ್ರೆ, ಬಾಂಗ್ಲಾದೇಶದ ಢಾಕಾದಲ್ಲಿ. ಈ ಟೈಮ್ ಅಲ್ಲಿ ಅದ್ರ ಮರುದಿನ ಏನಾಗತ್ತೆ ಅಂದ್ರೆ, ಚೀನಾದ ಶಾಂಘೈಯಲ್ಲಿ ಏನ್ ನಡೀತಿರತ್ತ ಅಲ್ಲಿ ಮೋದಿ ಅವರು ಪುಟಿನ್ ಅವರ ಕಾರ್ನ ಹತ್ತಿ ಅವ್ರ ಜೊತೆನೆ ಹೋಗ್ತಾರೆ. ಮಾಮೂಲಿ ಹೋಗಿದ್ರೆ ಏನೋ ಸಂಶಯ ಬರ್ತಿರ್ಲಿಲ್ಲ. ಏನಪ್ಪಾ ಆಗತ್ತಂದ್ರೆ, ಮೋದಿ ಅವ್ರಿಗೋಸ್ಕರ ಪುಟಿನ್ ಅವ್ರ ಕಾರಲ್ಲಿ 10 ನಿಮಿಷಗಳ ಕಾಯ್ತಾರೆ. ಒಬ್ಬ ವರ್ಲ್ಡ್ ಲೀಡರು, ಒಬ್ಬ ವ್ಯಕ್ತಿಗೋಸ್ಕರ 10 ನಿಮಿಷ ಕಾಯೋದಂದ್ರೆ ಅದು ತುಂಬಾ ನ್ಯೂಸ್ ಆಗುತ್ತೆ. ಇದಾದ ನಂತರ ಮೋದಿ ಅವರನ್ನ ರಷ್ಯನ್ ಆಫೀಸರ್ಸ್ ಕರ್ಕೊಂಡ್ ಬಂದು ಪುಟಿನ್ ಅವ್ರ ಕಾರಲ್ಲಿ ಕುಣಿಸ್ಕೋತಾರೆ. ಅದಾಗಿ ಅಲ್ಲಿಂದ ಇನ್ನೊಂದು ಸಮ್ಮಿಟ್ ಹೋಗ್ಬೇಕಾದ್ರೆ ಕಾರ್ ಜರ್ನಿಯಲ್ಲಿ ಮೋದಿ ಮತ್ತು ಪುಟಿನ್ ಅವರು ಮಾತಾಡ್ಕೊಂಡು ಹೋಗ್ತಾರೆ. ಹೋಗಿ ಇನ್ನೊಂದು ವೆನ್ಯೂ ಅಲ್ಲಿ ಫಂಕ್ಷನ್ ಹೋಗೋಕ್ಕಿಂತ ಮುಂಚೆ ಮೋದಿ ಅವರು ಪುಟಿನ್ ಅವರು ಇಬ್ರೇ ಕಾರಲ್ಲಿ 45 ನಿಮಿಷ ಗುಪ್ತವಾಗಿ ಏನೋ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ, ಏನ್ ಮಾತಾಡಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ಅದು ಯಾವ್ದು ಹೊರಗಡೆ ಬರಲ್ಲ. ಸೊ ಇದನ್ನೆಲ್ಲ ಲೆಕ್ಕ ಹಾಕಿದಾಗ ನಮ್ಗ್ ಒಂದು ಕ್ಲಾರಿಟಿ ಸಿಗ್ತೈತೆ, ಇಲ್ಲಿ ಏನೋ ಸಂಚು ನಡೆದಿತ್ತಾ, ಮೋದಿ ಅವ್ರ ಹತ್ಯೆಗೆ ಏನಾದ್ರು ಸಂಚು ನಡೆದಿತ್ತಾ, ರಷ್ಯನ್ ಫೆಡರೇಷನ್ಗೆ, ರಷ್ಯನ್ ಇಂಟೆಲಿಜೆನ್ಸ್ ಯೂನಿಟ್ಗೆ ಇದು ಬೇಗನೆ ಗೊತ್ತಾಗ್ಬಿಟ್ಟು ರಷ್ಯಾದವರು ಹಾಗೂ ಭಾರತದ ರಾ ಡಿವಿಷನ್ ಎರಡೂ ಸೇರ್ಬಿಟ್ಟು ಇದನ್ನ ನ್ಯೂಟ್ರಲ್ ಮಾಡಿದ್ರ, ಈ ಅನಾಹುತನ ತಪ್ಪಿಸಿದ್ರ ಅಂತ. ಈ ಅನಾಹುತ ತಪ್ಪಿಸೋದ್ರಲ್ಲಿ ಜಾಕ್ಸನ್ ಸತ್ನ ಅಂತಾನು ಕ್ವಶನ್ ಆಗತ್ತೆ. ಯಾಕಂದ್ರೆ ಇತ್ತೀಚೆಗಂತೂ ನಿಮ್ಗೆ ಗೊತ್ತು, ಬಾಂಗ್ಲಾದೇಶದಲ್ಲಿ ಸರ್ಕಾರ ಚೇಂಜ್ ಆಗೈತೆ. ಇವಾಗ ಹೆಂಗಾಗೈತೆ ಅಂದ್ರೆ, US ಪೆಪೆಟ್ ಅಂತಾನೆ ಹೇಳ್ಬೋದು. US ಏನ್ ಹೇಳತ್ತಲ್ಲ ಅದನ್ನ ಕೇಳಕ್. ಈಗ ಪ್ರೆಸೆಂಟ್ ಆಗಿ ಬಾಂಗ್ಲಾದೇಶದಲ್ಲಿ ತುಂಬಾ CIA ಆಫೀಸರ್ಸ್ ಗಳು, ತುಂಬಾ ಇಂಟೆಲಿಜೆಂಟ್ ವರ್ಕರ್ಸ್, ಏಜೆಂಟ್ಸ್ ತುಂಬಾ ಜನ ಬಂದು ಸೇರ್ಕೊಂಡ್ಬಿಟ್ಟವ್ರೆ. ಇವ್ರದೆಲ್ಲ ಮೇನ್ ಸಿಸ್ಟಮ್ ಹೆಂಗಂದ್ರೆ, ಬಾಂಗ್ಲಾದೇಶದಲ್ಲಿ ಇಟ್ಕೊಂಡು ಭಾರತಕ್ಕೆ ತೊಂದರೆ ಕೊಡುವಂತ ಒಂದು ಪ್ಲಾನ್ ದಲ್ಲಿದ್ದಾರೆ. ಬಾಂಗ್ಲಾದೇಶನ ಎತ್ತಿ ಕಟ್ಟಬೇಕಂತ ಪ್ಲಾನ್ ದಲ್ಲಿದ್ದಾರೆ. ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿದಾರೆ, ಪಾಕಿಸ್ತಾನ ಬಾಂಗ್ಲಾದೇಶ ತುಂಬಾ ಕ್ಲೋಸ್ ಆಗ್ತಿದಾವೆ. ಇದ್ರ ಎಲ್ಲದ್ರ ಮಧ್ಯದಲ್ಲೇ ಆಗಸ್ಟ್ 31 ಜಾಕ್ಸನ್ ಅನ್ನೋ ಒಂದು ಸಾವಾಗತ್ತಲ್ಲ, ಅಲ್ಲಿ ಈ ಸಾವು ಆದ ನಂತರ ಬಾಂಗ್ಲಾದೇಶ್ ಪೊಲೀಸ್ ಅವ್ರಿಗೆ ಇದ್ರ ಒಳಗಡೆ ಶಾಮಿಲ್ ಆಗಕ್ ಬಿಡೋದೇ ಇಲ್ಲ, ಒಳಗಡೆನೆ ಬಿಟ್ಕೊಳಲ್ಲ. ಬಾಂಗ್ಲಾದೇಶದಲ್ಲಿರೋ USA ಎಂಬಸಿ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಅವ್ರದೇ ವ್ಯಕ್ತಿಗಳು ಬಂದ್ಬಿಟ್ಟು ಆ ಜಾಕ್ಸನ್ ಎಂಬ ವ್ಯಕ್ತಿಯ ರೂಮ್ ಬಂದು ಎಲ್ಲಾನು ಎನ್ಕ್ವೈರಿ ಮಾಡ್ಬಿಟ್ಟು ಆತನ ಡೆಡ್ ಬಾಡಿ ಎತ್ಕೊಂಡು, ಆತನ ಜೊತೆ ಇರೋ ಎಲ್ಲಾ ವಸ್ತುಗಳನ್ನ ಎತ್ಕೊಂಡು ಸೀಕ್ರೆಟ್ ಆಗಿ ತಗೊಂಡು ಅವ್ರ ಎಂಬಸಿಗೆ ತಗೊಂಡು ಹೋಗ್ತಾರೆ. ಅಲ್ಲಿಂದ ಅದು ಡೈರೆಕ್ಟ್ ಆಗಿ USA ಹೋಗತ್ತೆ. ಯಾರು ಒಬ್ರಿಗೂ ಮುಟ್ಟಕ್ ಬಿಡಲ್ಲ, ಯಾವ ನ್ಯೂಸ್ ಅವ್ರಿಗೂ ಗೊತ್ತು ಮಾಡಲ್ಲ. ಅಲ್ಲಿ ವರ್ಕ್ ಮಾಡ್ತಿರುವಂತ ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಿರುವಂತ ಸ್ಟಾಫ್ಗೆ ಯಾರು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೋಡಿದಾಗ ಎಲ್ಲೋ ಬಾಂಗ್ಲಾದೇಶದ ಢಾಕಾದಲ್ಲಿ ಕುತ್ಕೊಂಡ್ಬಿಟ್ಟು ಮೋದಿನ ಅಸಾಸಿನೇಷನ್ಗೆ ಪ್ಲಾನ್ ಮಾಡ್ತಿದ್ರೇನು ಅಂತಾನು ಅನ್ಸುತ್ತೆ. ನಿಮ್ಗೊಂದು ಕ್ವಶನ್ ಬರ್ಬೋದು, ಚೀನಾದಲ್ಲಿ ಅಸಾಸಿನೇಷನ್ ಆಗೋ ಪ್ಲಾನ್ ಮಾಡಿದ್ರೆ ಢಾಕಾದಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದ ಅಂತ. ಯಾವಾಗ್ಲೂ ಈ ಮೇನ್ ಏಜೆಂಟ್ ಇರ್ತಾರಲ್ಲ, ಯಾರು ಮಾಸ್ಟರ್ ಮೈಂಡ್ ಇರ್ತಾರಲ್ಲ, ಅವ್ರು ಯಾವಾಗ್ಲೂ ಒಂದ್ ಕಡೆ ದೂರ ಕುತ್ಕೊಂಡೇ ಇದನ್ನ ವರ್ಕ್ ಮಾಡ್ತಿರ್ತಾರೆ. ಈಗಿನ ನ್ಯೂಸ್ ಬರ್ತಿರೋ ಪ್ರಕಾರ ಭಾರತದ ರಾ ಮತ್ತೆ ರಷ್ಯಾದ ಇಂಟೆಲಿಜೆನ್ಸ್ ಎರಡೂ ಸೇರ್ಬಿಟ್ಟು ಈ ಪ್ಲಾನ್ ಮಾಡಿದ್ದಾರೆ
ಇವರಿಬ್ರು ಸೇರ್ಬಿಟ್ಟೆ ಜಾಕ್ಸನ್ ನ ನ್ಯೂಟ್ರಲ್ ಮಾಡಿರೋದು ಅಂತ ನ್ಯೂಸ್ ಬರ್ತೈತೆ. ಇದ್ರ ಮಧ್ಯದಲ್ಲಿ ಮೋದಿ ಅವರು ಚೀನಾದಿಂದ ವಾಪಸ್ ಬರ್ತಾರೆ. ಬಂದಾದ ನಂತರ 2 ಸೆಪ್ಟೆಂಬರ್ಗೆ ಟೆಕ್ ಸಮ್ಮಿಟ್ ಅಲ್ಲಿ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಏನಂತ ಅಂದ್ರೆ, ನಾನು ಚೀನಾಗೆ ಪ್ರವಾಸಕ್ಕೆ ಹೋಗಿದ್ದೆ, ಚೀನಾ ಜಪಾನ್ ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬಂದೆ ಅಂತಾರೆ. ಅವಾಗ ಜನ ಎಲ್ಲ ಕ್ಲಾಪ್ಸ್ ಮಾಡ್ತಾರೆ. ಒಂದ್ ಸರ್ಕಾಸ್ಟಿಕ್ ಆಗಿ ಮೋದಿ ಅವ್ರ ಒಂದ್ ಮಾತು ಹೇಳ್ತಾರೆ. ಏನಂದ್ರೆ, ನಾನು ಹೋಗಿದ್ ಕ್ಲಾಪ್ಸ್ ಮಾಡ್ತಿದ್ದೀರಾ ಅಥವಾ ನಾನು ಬಂದಿದ್ ಕ್ಲಾಪ್ಸ್ ಮಾಡ್ತಿದ್ದೀರಾ ಅಂತ. ಯಾಕಂದ್ರೆ ಮೋದಿ ಅವ್ರು ಈ ತರ ಯಾವತ್ತೂ ಹೇಳಲ್ಲ. ಸೊ ಇದು ಎಲ್ಲಾನು ಒಂದೊಂದು ಕ್ವಶನ್ ಹುಟ್ಟಾಗ್ತೈತೆ ಮೈಂಡ್ ಅಲ್ಲಿ. ಏನಾಗಿರ್ಬೋದು, ಏನೋ ಪ್ಲಾನ್ ಮಾಡಿದ್ರ ಅಂತ. ಇದ್ರ ಮಧ್ಯದಲ್ಲೇ ಢಾಕಾದಲ್ಲಿ ಪಾಕಿಸ್ತಾನದ ಮೇನ್ ಆಫೀಸರ್ ಒಬ್ರು ರೂಮ್ ಅಲ್ಲಿ ಡೆತ್ ಆಗಿ ಸಿಗ್ತಾರೆ. ಇದನ್ನೆಲ್ಲಾನು ಲೈನ್ ಅಪ್ ನ ಮಾಡಿದ್ರೆ ಭಾರತದ ರಾಗೆ ಇದೆಲ್ಲ ನಡೀತೈತೆ ಅಂತ ಗೊತ್ತಾಗಿ ರಷ್ಯನ್ ವಿಂಗು ಮತ್ತೆ ಭಾರತದ ವಿಂಗು ಎರಡೂ ಸೇರ್ಬಿಟ್ಟು ಒಂದು ಆಪರೇಷನ್ ಮಾಡಿದ್ರ ಬಾಂಗ್ಲಾದೇಶದಲ್ಲಿ ಅಂತ ಅನ್ಸತ್ತೆ. ಯಾರೆಲ್ಲ ಭಾರತಕ್ಕೆ ಆಘಾತ ಉಂಟು ಮಾಡ್ಬೇಕಂತಿದ್ರಲ್ಲ ಅವ್ರನ್ನೆಲ್ಲ ನ್ಯೂಟ್ರಲೈಸ್ ಮಾಡಿದ್ರ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಇದ್ರ ಮಧ್ಯದಲ್ಲಿ 2024ರಲ್ಲಿ ಒಂದ್ಸಾರಿ ನರೇಂದ್ರ ಮೋದಿ ಅವ್ರು ಹೇಳಿದ್ರು, ಏನಪ್ಪಾ ಅಂದ್ರೆ, ಭಾರತ ಬೆಳಿತೈತೆ, ಭಾರತ ಬೆಳಿತಿರೋದ್ನ ಬೇರೆ ದೇಶಕ್ಕೆ ನೋಡಕ್ ಆಗ್ತಿಲ್ಲ ಅಂತ. ಈ ಮಾತು ನಿಜ. ಯಾಕಂದ್ರೆ USA ಚರಿತ್ರೆನೇ ಐತೆ. USA ಚರಿತ್ರೆ ಹೇಗಪ್ಪ ಅಂದ್ರೆ, ಅವ್ರಕ್ಕಿಂತ ಯಾರಾದ್ರೂ ಬೆಳಿತಿದಾರೆ ಅಂತ ಗೊತ್ತಾದ್ರೆ, ಅವ್ರ ಮಾತನ್ನ ಯಾರಾದ್ರೂ ಕೇಳ್ತಿಲ್ಲ ಅಂತ ಗೊತ್ತಾದ್ರೆ, ಅವ್ರು ಹೇಳ್ದಂಗೆ ಯಾರು ಪಾಲಿಸ್ತಿಲ್ಲ ಅಂತ ಗೊತ್ತಾದ್ರೆ, ಅಂತದ್ರಲ್ಲಿ ಸರ್ಕಾರನ ಚೇಂಜ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ನಮ್ ಭಾರತದಲ್ಲಿ ಈ ಟ್ರೈ ನಡೀತೈತೆ. ಬಟ್ ಭಾರತದಲ್ಲಿ ಇವಾಗ ಪ್ರೆಸೆಂಟ್ ಆಗಿ ಮೋದಿ ಗೌರ್ಮೆಂಟ್ ತುಂಬಾ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತೈತೆ. ಇದಕ್ಕೋಸ್ಕರ ಮೋದಿನ ಮಾತ್ ಕೇಳ್ತಿಲ್ಲ, PM ಅವ್ರ ನಮ್ಮ ಮಾತ್ ಕೇಳ್ತಿಲ್ಲ ಅಂತ ಹೇಳ್ಬಿಟ್ಟು ಏನಾದ್ರೂ ನ್ಯೂಟ್ರಲೈಸ್ ಮಾಡಕ್ಕೆ ಮೋದಿ ಅವ್ರನ್ನ ಟ್ರೈ ಮಾಡ್ತಾ CIA ಅಂತ ಒಂದು ಕ್ವಶನ್ ಬರ್ತೈತೆ. ಸೊ ಇದನ್ನ ಕೊನೆಗೆ, ಯಾಕಂದ್ರೆ ಯಾವ ಸರ್ಕಾರನೇ ಆಗ್ಲಿ, ಭಾರತ ಸರ್ಕಾರ ಆಗ್ಲಿ, ರಷ್ಯಾ ಸರ್ಕಾರ ಆಗ್ಲಿ, ಯಾರು ಇದನ್ನ ಮಾತಾಡಕ್ ಹೋಗಲ್ಲ. ಇದನ್ನ ಏನಾದ್ರೂ ಅಫಿಷಿಯಲ್ ಆಗಿ ಮಾತಾಡ್ಬಿಟ್ರೆ ವಾರ್ ಸ್ಟಾರ್ಟ್ ಆಗೋ ಸಿಚುವೇಶನ್ ಬರುತ್ತೆ. ಮುಂದೆ ಈ ತರ ಯಾವ್ದಾದ್ರು ನ್ಯೂಸ್ ಬಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.